ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಾದಯಾತ್ರೆ ಶುರುವಾದಾಗ ಕೈಕಟ್ಟಿ ಕೂತಿದ್ದಂತ ಸರ್ಕಾರಕ್ಕೆ ಇವತ್ತು ಡಬಲ್ ಉತ್ಸಾಹ ಬಂದಿತ್ತು. ಹೈಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಕಾಂಗ್ರೆಸ್ ಪಾದಯಾತ್ರೆ ವಿರುದ್ಧ ಕಾನೂನು ಸಮರ ಶುರು ಮಾಡಿದ್ರು. ಈಗ ಸರ್ಕಾರ ಅಂದುಕೊಂಡಂತೆ ಪಾದಯಾತ್ರೆಗೆ ಬ್ರೇಕ್ ಬಿದ್ದಿದೆ. ಆದ್ರೆ ಇಷ್ಟಕ್ಕೆ ಮುಗಿಯಲ್ಲ ಅಂತ ಸರ್ಕಾರಕ್ಕೆ ಡಿಕೆ ಬ್ರದರ್ಸ್ ಸವಾಲನ್ನ ಹಾಕಿದ್ದಾರೆ. ಕಾಂಗ್ರೆಸ್ನ ಕನಸಿನ ನಡಿಗೆ ಡಿಕೆ ಬ್ರದರ್ಸ್ ಪ್ರತಿಷ್ಠೆಯ ಪಾದಯಾತ್ರೆಗೆ ಅಧಿಕೃತವಾಗಿ ಬ್ರೇಕ್ ಬಿದ್ದಿದೆ. ಹೈಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಸರ್ಕಾರ ಇರೋ ಬರೋ ಕಾನೂನು ಅಸ್ತ್ರಗಳನ್ನೆಲ್ಲ ಪ್ರಯೋಗಿಸಿತು. ಆದ್ರೂ ಡಿಕೆ ಬ್ರದರ್ಸ್ ಬಗ್ಗಿರ್ಲಿಲ್ಲ. ಕೊನೆಗೆ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನುವ ಹಾಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ಮೇಲೆ ಕಾಂಗ್ರೆಸ್ನ ಪಾದಯಾತ್ರೆಗೆ ಬ್ರೇಕ್ ಬಿತ್ತು. ಪಾದಯಾತ್ರೆಗೆ ಬ್ರೇಕ್ ಕಾರಣ ಒಂದು. ನಿನ್ನೆ ಹೈಕೋರ್ಟ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಗೆ ಛೀಮಾರಿಯನ್ನ ಹಾಕಿ ವರದಿಯನ್ನ ಕೇಳಿತ್ತು. ಒಂದು ದಿನ ಡೆಡ್ಲೈನ್ ಕೊಟ್ಟು ನಾಳೆ ವಿಚಾರಣೆ ಮಾಡ್ತೀವಿ ಎಚ್ಚರಿಕೆ ಕೊಟ್ಟಿತ್ತು. ಹೈಕೋರ್ಟ್ ಆದೇಶ ಬರ್ತಿದ್ದಂತೆ ಸರ್ಕಾರ ರಾತ್ರೋರಾತ್ರಿ ಡಿಕೆ ಶಿವಕುಮಾರ್ಗೆ ನೋಟಿಸ್ ಅನ್ನ ಕೊಡ್ತು. ಆದ್ರೂ ಪಾದಯಾತ್ರೆ ಬಿಡಲ್ಲ ಅಂತ ಡಿಕೆ ಬ್ರದರ್ಸ್ ಸವಾಲನ್ನ ಹಾಕಿದ್ರು. ನಿನ್ನೆ ರಾತ್ರಿ ಮಲಗಿಬಿಟ್ಟಿದ್ದೆ, 12:30 ಆಗಿತ್ತು. ಒಬ್ರು ಅಧಿಕಾರಿ ಬಂದಿದ್ರು, ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳಿದ್ರು. ಅವರು ಕೇಳಿದೆ ಏನಪ್ಪ ಅಂತ. ಅದೇನೋ ಅಧಿಕಾರಿಗಳು ನೋಟಿಸ್ ಕೊಡಬೇಕು ಅಂತವ್ರೆ. ಡಿಸಿಗೆ ಕೋವಿಡ್ ಬಂದಿದೆ, ಡಿಸಿ ಹೆಂಗ್ ಲೆಟರ್ ಕೊಡಕ್ಕಾಗಿದೆ, ಒಂದ್ ದಿನ ಆದ್ಮೇಲೆ ಕೊಡ್ಬೇಕಪ್ಪ ಅಂತ. ಈಗ ಈ ಲೆಟರ್ ಯಾಕೆ ತಂದು ಕೊಟ್ಟಿದ್ದಾರೋ ಅಂತ ಹೇಳಿದೆ, ವಾಪಸ್ ಕಳಿಸ್ದೆ. ಅವರು ಏನೇ ನಿರ್ಬಂಧ ಹಾಕಿದ್ರು ಪಾದಯಾತ್ರೆ ಮುಂದುವರಿಯುತ್ತದೆ. ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ಸರ್ಕಾರದ ಈ ಬೆದರಿಕೆಗೆ ಈ ಹೋರಾಟ ನಿಲ್ಲದಿಲ್ಲ. ಪಾದಯಾತ್ರೆಗೆ ಬ್ರೇಕ್ ಕಾರಣ ಎರಡು. ನೋಟಿಸ್ ಕೊಟ್ರು ಕೇಳಲಿಲ್ಲ, ಸರ್ಕಾರ ಬಾಯ್ಬಡ್ಕೊಂಡ್ರು ಬಗ್ಲಿಲ್ಲ. ಇವತ್ತು ಬಿಡದಿಯವರೆಗೂ ಕೂಡ ಪಾದಯಾತ್ರೆ ನಡೆಸಿ ನಾಳೆ ಹೈಕೋರ್ಟ್ ಆದೇಶ ಬರಲಿ ನೋಡೋಣ ಅಂತ ಡಿಕೆ ಬ್ರದರ್ಸ್ ಹಠಕ್ಕೆ ಬಿದ್ರು. ಆದ್ರೆ ರಾಮನಗರ ಎಸ್ಪಿ ಸೀದಾ ಕಾಂಗ್ರೆಸ್ ಕಚೇರಿಗೆ ಬಂದ್ರು, ಎಚ್ಚರಿಕೆಯನ್ನ ಕೊಟ್ರು. ಪಾದಯಾತ್ರೆ ನಿಲ್ಲಿಸದಿದ್ರೆ ಎಲ್ಲಾ ನಾಯಕರನ್ನ ಗೃಹ ಬಂಧನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿ ನೋಟಿಸ್ ಅನ್ನ ಕೊಟ್ರು. ಆಗ್ಲೂ ಡಿಕೆ ಬ್ರದರ್ಸ್ ತಲೆ ಕೆಡಿಸಿಕೊಳ್ಳಲಿಲ್ಲ. ಪಾದಯಾತ್ರೆಗೆ ಬ್ರೇಕ್ ಕಾರಣ ಮೂರು. ರಾಮನಗರದಾದ್ಯಂತ ಪೊಲೀಸರು ಅಲರ್ಟ್ ಆದ್ರು. ಪಾದಯಾತ್ರೆಗೆ ಬರ್ತಿದ್ದವರನ್ನೆಲ್ಲ ತಡೆದು ನಿಲ್ಲಿಸಿದ್ರು. ನಗರದ ಸುತ್ತ ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ಮಂಡ್ಯ, ಮೈಸೂರು, ಬೆಂಗಳೂರು ಕಡೆಯಿಂದ ಬರ್ತಿದ್ದವರನ್ನ ಮದ್ದೂರು, ಚನ್ನಪಟ್ಟಣ, ಬಿಡದಿ ಸುತ್ತಮುತ್ತಲೇ ಲಾಕ್ ಮಾಡಿದ್ರು. ಕೆಲವು ಕಡೆ ವಾಗ್ವಾದನೂ ಆಯಿತು. ಪಾದಯಾತ್ರೆಗೆ ಬ್ರೇಕ್ ಕಾರಣ 4. ಎಷ್ಟಕ್ಕೂ ಕಾಂಗ್ರೆಸ್ನವರು ಬಗ್ಗದೆ ಹಠಕ್ಕೆ ಬಿದ್ರು. ಆಗ ಪಾದಯಾತ್ರೆಯಲ್ಲಿದ್ದಂತ 64 ಅಗ್ರ ನಾಯಕರ ಪಟ್ಟಿ ರೆಡಿ ಮಾಡಿ ಎಲ್ಲರನ್ನೂ ಕೂಡ ಬಂಧಿಸಿ ಕೊರೋನಾ ಸೋಂಕಿತರ ಸಂಪರ್ಕದಲ್ಲಿದ್ದವರು ಅಂತ ಕ್ವಾರಂಟೈನ್ ಮಾಡುವಂತ ಪ್ಲಾನ್ ಕೂಡ ಹಾಕಿದ್ರು. ಸಿದ್ದರಾಮಯ್ಯ ಸೇರಿ ಯಾರೇ ಬಂದ್ರು ಬಿಡಬೇಡಿ ಅಂತ ಎಸ್ಪಿ ಹಾಗೂ ಐಜಿಪಿಗೆ ಗೃಹ ಇಲಾಖೆಯಿಂದ ಆದೇಶ ಬಂತು. ಆಗ ಸಿದ್ದರಾಮಯ್ಯ ಸ್ವಲ್ಪ ಸಾಫ್ಟ್ ಆದ್ರು. ಕೋರ್ಟ್ ಆದೇಶ ಏನ್ ಮಾಡ್ತದೆ ನೋಡೋಣ. ಕೋರ್ಟ್ ಆದೇಶ ಪಾಲನೆ ಅಂತೂ ಮಾಡ್ತೀವಿ. ಕೋರ್ಟ್ ಆದೇಶ ಪಾಲನೆ ಮಾಡ್ತೀವಿ. ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಕ್ ಹೋಗಲ್ಲ. ಪಾದಯಾತ್ರೆಗೆ ಬ್ರೇಕ್ ಕಾರಣ 5. ಇಷ್ಟಾದ್ರೂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಡಿಕೆ ಸುರೇಶ್ ಅಂಡ್ ಟೀಮ್ಗೆ ಹಿರಿಯ ನಾಯಕ ಡಿಕೆಶಿ ಸಂಬಂಧಿಕರು ಆಗಿರುವಂತ ಎಸ್.ಎಂ. ಕೃಷ್ಣ ಪಾದಯಾತ್ರೆಯನ್ನ ನಿಲ್ಲಿಸಲಿಕ್ಕೆ ಪತ್ರವನ್ನ ಬರೆದ್ರು. ಎಸ್.ಎಂ. ಕೃಷ್ಣ ಬೆನ್ನಲ್ಲೇ ಸಿಎಂ ಬೊಮ್ಮಾಯಿ ಕೂಡ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದು ಬ್ರೇಕ್ ಅನ್ನ ಹಾಕಿ ಅಂತ ಮನವಿಯನ್ನ ಮಾಡಿದ್ರು. ಆಗ ನಿಲ್ಲಿಸಬೇಕಾ ಬೇಡವಾ ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಶುರುವಾಯಿತು. ಪಾದಯಾತ್ರೆಗೆ ಬ್ರೇಕ್ ಕಾರಣ 6. ಸಭೆ ಮೇಲೆ ಸಭೆ ಮಾಡ್ತಾನೆ 5ನೇ ದಿನದ ಪಾದಯಾತ್ರೆಗೆ ಸಿದ್ಧತೆಗಳು ನಡೀತಾ ಇತ್ತು. ರಾಮನಗರದ ಮಾಯಗಾನಹಳ್ಳಿಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗ್ತಿತ್ತು. ರಾಮನಗರ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟು ಮಧ್ಯಾಹ್ನ ಅಡುಗೆಯನ್ನ ತಯಾರಿಸದಂತೆ ತಡೆ ಹಿಡಿದ್ರು. ಅಡುಗೆ ಭಟ್ಟರಿಗೆ ವಾರ್ನಿಂಗ್ ಕೊಟ್ರು. ಇನ್ನೊಂದ್ ಕಡೆ ಬಿಡದಿ ವಂಡರ್ಲಾ ರೆಸಾರ್ಟ್ ನಲ್ಲಿದ್ದಂತ ಕೈ ನಾಯಕರ ಕಾರುಗಳನ್ನ ತಡೆದು ಸ್ಟಿಕ್ಕರ್ಗಳನ್ನೆಲ್ಲ ಕಿತ್ತಾಕಿ ವಾಪಸ್ ಕಳಿಸಿದ್ರು. ಆದ್ರೂ ಕೈ ನಾಯಕರು ಬಗ್ಗಲಿಲ್ಲ. ಪಾದಯಾತ್ರೆಗೆ ಬ್ರೇಕ್ ಕಾರಣ 7. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ಮೇಲೆ ಇವತ್ತು 4ನೇ ಎಫ್ಐಆರ್ ದಾಖಲಾಯಿತು. ಸಾತನೂರು ಠಾಣೆಯಲ್ಲಿ 2 ಕೇಸ್, ಕನಕಪುರ ಠಾಣೆಯಲ್ಲಿ 1 ಎಫ್ಐಆರ್, ಇವತ್ತು ರಾಮನಗರದಲ್ಲಿ 4ನೇ ಎಫ್ಐಆರ್ ಆಯಿತು. ಇದರ ಜೊತೆಗೆ ಜನವರಿ 18, 19ಕ್ಕೆ ಬಿಬಿಎಂಪಿ ಕೊಟ್ಟಿದ್ದಂತ ಸಮಾರೋಪ ಸಮಾರಂಭದ ಅನುಮತಿಯನ್ನು ಕೂಡ ರದ್ದು ಮಾಡಿದ್ರು. ಆದರೂ ಕಾಂಗ್ರೆಸ್ನವರು ಹಠ ಬಿಟ್ಟಿರಲಿಲ್ಲ. ಪಾದಯಾತ್ರೆಗೆ ಬ್ರೇಕ್ ಕಾರಣ 8. ಅಚ್ಚರಿ ಅನಿಸಿದ್ರು ಇದು ನಿಜ.
ಪಾದಯಾತ್ರೆ ಉದ್ಘಾಟಿಸಿದ್ದಂತ ಮಲ್ಲಿಕಾರ್ಜುನ ಖರ್ಗೆ, ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಂತ ಶಾಸಕರು, ಸಂಸದರು, ಕಾಂಗ್ರೆಸ್ನ ನಾಯಕರು ಸೇರಿ ಒಟ್ಟು 16 ಜನರಿಗೆ ಕೋವಿಡ್ ಆಗಿದೆ. ಆದ್ರೂ ಡಿಕೆ ಬ್ರದರ್ಸ್ ಇದೆಲ್ಲ ಸರ್ಕಾರದ ಒಳಸಂಚು, ಪಾದಯಾತ್ರೆ ಬಿಡಲ್ಲ ಅಂತಾನೆ ಹಠಕ್ಕೆ ಬಿದ್ರು. ಇವತ್ತು ಆತ EDC ಪಾಸಿಟಿವ್ ಅಂತ ಇವತ್ತು ನೆನೆ ಬಂದು ಭೇಟಿ ಮಾಡ್ಕೊಂಡು ಏನೆಲ್ಲ ತೊಂದರೆ ಮಾಡ್ಬೇಕ್ರಿ, ನಾನು ಏನ್ ಮಾಡ್ಬೇಕು ಅಂತಿದ್ದಾರೆ ಇವರು. ಅವರು ಗೌರ್ಮೆಂಟ್ ಆಫೀಸರ್, ಪಾಪ ಅವ್ರು ಏನ್ ಮಾಡ್ತಾರೆ, ವಾಟ್ ದ DHO ವಿಲ್ ಡೂ. ನಮ್ಮ ಅಧಿಕಾರಿಗಳಿಗೆ, ಇಲ್ಲಿ ಕೆಲಸ ಮಾಡುವಂತಹ ಅನೇಕ ಅಧಿಕಾರಿಗಳಿಗೆ ನಿಜವಾಗಿಯೂ ಕೂಡ ಮಾನಸಿಕವಾಗಿ ಅವರು ನಿಜವಾಗಿಯೂ ಕೂಡ ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಅವ್ರ ಸ್ಫೂರ್ತಿಯನ್ನ ಕಳೆಯುವಂತ ಕೆಲಸ ಆಗ್ತದೆ. ಈಗ ಹೆಚ್ಚು ಕಡಿಮೆ ಒಂದು 16 ಲೀಡರ್ಗಳು, ಪ್ರಮುಖ ಲೀಡರ್ಗಳು ಯಾರ್ಯಾರು ಭಾಗವಹಿಸರೋ ಅವರೆಲ್ಲ ಕೋವಿಡ್ ಪಾಸಿಟಿವ್ನು ಆಗಿದ್ದಾರೆ. ಹಾಗಾಗಿ ಇವತ್ತೆಲ್ಲರೂ ಅವ್ರಿಗೆ ಸ್ವತಃ ಇದು ಅರಿವು ಆಗಬೇಕಿತ್ತು. ಇಷ್ಟೆಲ್ಲ ಹೈ ಡ್ರಾಮಾಗಳು ನಡೆದ್ರೂ ಕೂಡ ಪಾದಯಾತ್ರೆಯನ್ನ ಬಿಡದಿವರೆಗೂ ತಗೊಂಡು ಹೋಗ್ಬೇಕು ಅಂತ ಡಿಕೆ ಬ್ರದರ್ಸ್ ಹಠಕ್ಕೆ ಬಿದ್ರು. ಆಗ ಬಂತು ನೋಡಿ ಹೈಕಮಾಂಡ್ ಸಂದೇಶ. ಮೇಡಂ ಆದೇಶ ಶಿರಸಾವಹಿಸಿ ಪಾಲಿಸಿದ ಕಾಂಗ್ರೆಸ್. ಹೈಕಮಾಂಡ್ ಆದೇಶದಂತೆ ಪಾದಯಾತ್ರೆಗೆ ಬ್ರೇಕ್. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಫೋನ್ ಮಾಡಿದ್ರು. ಮೇಡಂ ಆದೇಶ ಆಗಿದೆ, ತಕ್ಷಣ ಪಾದಯಾತ್ರೆ ನಿಲ್ಲಿಸಿ ಅಂತ. ತಕ್ಷಣ ಪಾದಯಾತ್ರೆ ನಿಲ್ಲಿಸಿ. ದೇಶದೆಲ್ಲೆಡೆ ಕಾಂಗ್ರೆಸ್ ಸೂಪರ್ ಸ್ಪ್ರೆಡರ್ ಎಂದು ಬಿಂಬಿತವಾಗ್ತಾ ಇದೆ. ಹೋರಾಟದ ಹೆಸರಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರುವಂತದ್ದು ಬೇಡ. ಪಕ್ಷಕ್ಕೆ ಒಳಿತಾಗುವುದಕ್ಕಿಂತ ಕೆಟ್ಟ ಹೆಸರು ಬರುವಂತದ್ದೇ ಹೆಚ್ಚು. 5 ರಾಜ್ಯಗಳ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರಬಹುದು. ಹೈಕೋರ್ಟ್ ಕೆಂಗಣಿಗೆ ಗುರಿಯಾಗುವಂತದ್ದು ಬೇಡ. ತಕ್ಷಣ ಪಾದಯಾತ್ರೆ ನಿಲ್ಲಿಸಿ. ಹೀಗೆ ಶಂಕದಿಂದಲೇ ಯಾವಾಗ ತೀರ್ಥ ಬಂತೋ ಆಗ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ನಿಲ್ಲಿಸುತ್ತಿದ್ದೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಜೊತೆಗೆ ಸರ್ಕಾರಕ್ಕೂ ಸವಾಲನ್ನ ಹಾಕಿದ್ದು, ಈ ಯಾತ್ರೆ ಕೋವಿಡ್ ಮುಗಿದ ಮೇಲೆ ಮತ್ತೆ ರಾಮನಗರದಿಂದಲೇ ಮುಂದುವರಿಯುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕ್ರಿಮಿನಲ್ ಕೇಸ್ ಹಾಕಿದ್ರೆ, ನೋಟಿಸ್ಗಳು ಕೊಟ್ಟರೆ ಅವಕ್ಕೆಲ್ಲ ಎದುರುಕೊಳ್ಳಲ್ಲ. ಆದರೆ ನಮಗೆ ಜನರ ಹಿತ ಬಹಳ ಮುಖ್ಯ. ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದ್ದೀವಿ. ಮತ್ತೆ 3ನೇ ಅಲೆ ಕಡಿಮೆ ಆದ ಮೇಲೆ ಮತ್ತೆ ರಾಮನಗರದಿಂದಲೇ ನಮ್ಮ ಪಾದಯಾತ್ರೆ ಉಳಿದ ಅವಧಿ ಮುಂದುವರಿತದೆ. ಈ ಕೇಸು, ಈ ನೋಟಿಸು, ಈ ಜೈಲು, ಈ ಬೇಲು, ಇವಕ್ಕೆಲ್ಲ ನಾವು ಯಾವ ಕಾರಣಕ್ಕೂ ಇದು ನಮಗೆ ಜನಕ್ಕೆ ಒಳ್ಳೇದಾಗಬೇಕು. ವಿಲ್ ನಾಟ್ ಸ್ಟಾಪ್ ದಿಸ್ ಯಾತ್ರಾ. ವಿ ವಿಲ್ ಕಂಟಿನ್ಯೂ ದಿಸ್ ಅಗೇನ್ ಫ್ರಮ್ ಇಯರ್. ಇಷ್ಟೆಲ್ಲ ಹೈಡ್ರಾಮಾಗಳಾದ್ಮೇಲೆ ಕಾಂಗ್ರೆಸ್ ಪಾದಯಾತ್ರೆಯನ್ನ ಅರ್ಧಕ್ಕೆ ನಿಲ್ಲಿಸಿದೆ. ಆದ್ರೆ ಮತ್ತೆ ಮುಂದುವರಿಸ್ತೀವಿ ಅಂದಿರೋದು ಸಹಜವಾಗಿ ಬಿಜೆಪಿ ಅವರನ್ನ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ. ನಾಳೆ ಹೈಕೋರ್ಟ್ನಲ್ಲಿ ಕೇಸರಿ ಕೈ ಸಮರ್ಥನೆ. ರೆಡಿಯಾಗಿದೆ ಪಾದಯಾತ್ರೆಯ ಪ್ರತ್ಯೇಕ ವರದಿ. ಈ ನಡುವೆ ಪಾದಯಾತ್ರೆ ಮಾಡಿದಂತ ವಿರೋಧ ಪಕ್ಷ ಕಾಂಗ್ರೆಸ್, ಅನುಮತಿ ಕೊಟ್ಟಂತ ಬಿಜೆಪಿ ಸರ್ಕಾರ ನಾಳೆ ಹೈಕೋರ್ಟ್ನಲ್ಲಿ ವರದಿಯನ್ನ ನೀಡಬೇಕಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸಿರುವಂತಹ ಹೈಕೋರ್ಟ್ ಎರಡೂ ಪಕ್ಷಗಳಿಗೂ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಕೊಟ್ಟಿತ್ತು. ಕೋರ್ಟ್ ಕಟಕಟೆಯಲ್ಲಿ ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳುವಂತದ್ದೇ ಎರಡೂ ಪಕ್ಷಗಳಿಗೂ ದೊಡ್ಡ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್